ನಮಸ್ಕಾರ. ಕಿರಣ್ ಕ್ಯಾಟ್ರಿಂಗ್ ಸರ್ವಿಸ್ಗೆ ಸ್ವಾಗತ. ನಾವಿವತ್ತು ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಕ್ಯಾಟ್ರಿಂಗಲ್ಲಿ ಮಾಡಿರೋಂಥ ಕ್ಯಾರೆಟ್ ಹಲ್ವಾ ತುಂಬ ಸ್ಪೆಷಲ್ಲು, ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲೂ ಕೂಡ ಮಾಡ್ಕೋಬೋದು. ನಾವು ಆಲ್ಮೋಸ್ಟ್ ಈಗ 4-5 kg ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀವಿ. ಕ್ಯಾರೆಟ್ ತುರಿನ ಈಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಆ ಪಾತ್ರೆ ಒಳಗೆ ಹಾಕ್ಕೊಳ್ತಾ ಇದ್ದೀವಿ. ಈಗ ಅರ್ಧ ಲೀಟ್ರಷ್ಟು ಹಾಲನ್ನ ಹಾಕ್ಕೊಂಡಾದ್ಮೇಲೆ ಸಣ್ಣ ಉರಿಲಿ ಮಾಡ್ಕೋಬೇಕು. ಒಲೆನೇ ಯಾವತ್ತು ಸಣ್ಣ ಉರಿಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಸುಟ್ಟೋಗ್ಬಿಡುತ್ತೆ. ಕ್ಯಾರೆಟು ನೀರು ಬಿಡೋವರೆಗೂ ಕೈ ಬಿಡ್ದಂಗೆ ತಿರುಗಿಸ್ತಾ ಇರಬೇಕು. ಕ್ಯಾರೆಟ್ ಹಲ್ವನ ಸ್ನೇಹಿತರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಒಬ್ಬೊಬ್ಬರು ಕ್ಯಾಟ್ರಿಂಗಲ್ಲಿ ಒಂದೊಂದು ಥರ ಸ್ಪೆಷಲ್ಲು, ಮತ್ತು ಹೋಟ್ಲುಗಳಲ್ಲಿ ಒಂಥರ ಮಾಡ್ತಾರೆ, ಮನೆಗಳಲ್ಲಿ ಒಂಥರ ಮಾಡ್ತಾರೆ. ಕೆಲವರು ಹಾಲನ್ನೇ ಹಾಕೋದಿಲ್ಲ, ಅವು ನೀರು ಜಾಸ್ತಿ ಆಗಿಬಿಡುತ್ತೆ ಅಂತಾರೆ. ಒಬ್ಬೊಬ್ಬರು ಒಂಥರ ಮಾಡ್ತಾರೆ. ಬಟ್ ನಮ್ಮ ಕ್ಯಾಟ್ರಿಂಗ್ ಸ್ಪೆಷಲ್ಗಳಲ್ಲಿ ನಮ್ಮ ತಂದೆ ಹೇಳ್ಕೊಟ್ಟಿರೋದು, ನಮ್ಮ ಗುರುಗಳೇ ಹೇಳ್ಕೊಟ್ಟಿರೋದು ಯಾವ ರೀತಿ ಹೇಳ್ಕೊಡ್ತಾರೋ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೋಡಿ ಸ್ನೇಹಿತರೆ, ಈಗ ಆಲ್ಮೋಸ್ಟು ಕ್ಯಾರೆಟು ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾಯಿದೆ. ಇದೇ ರೀತಿ ಕೈ ಬಿಡ್ದಂಗೆ ತಿರುಗಿಸ್ತಾ ಇರಬೇಕು. ಸುಮಾರು ಈಗ ಒಂದು 10 ನಿಮಿಷ ಇದೇ ರೀತಿ ಕೈ ಬಿಡ್ದಂಗೆ ತಿರುಗಿಸಿದ್ದಕ್ಕೆ ನೋಡಿ ಈ ಥರ ಆಲ್ಮೋಸ್ಟ್ ಎಲ್ಲ ಹಾಲು ಎಲ್ಲ ಡ್ರೈ ಆಗಿದೆ, ಮತ್ತು ಕ್ಯಾರೆಟಲ್ಲಿ ನೀರು ಬಿಟ್ಟಿರೋದು ಕೂಡ ಡ್ರೈ ಆಗಿದೆ. ಈ ರೀತಿ ಫುಲ್ಲು ಡ್ರೈ ಆಗಿ ಒಂದು ಸ್ವಲ್ಪ ತಿಂದು ನೋಡಿ. ಕ್ಯಾರೆಟು ಬೆಂದಿದ್ರೆ, ಕ್ಯಾರೆಟ್ ಬೆಂದ ಮೇಲೆ ಸುಮಾರು 5 kg ನಾನು ತೊಗೊಂಡಿರೋದು ಕ್ಯಾರೆಟು. 5 kg ಕ್ಯಾರೆಟ್ಗೆ 2.5 kg ಸಕ್ಕರೆ ಹಾಕ್ಕೋಬೇಕು. ಆಲ್ಮೋಸ್ಟ್ 2ರಿಂದ 2.5 ನಾನು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಈ ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದು ಚೆನ್ನಾಗಿ ಮಿಕ್ಸ್ ಆಗೋ ಅಷ್ಟರಲ್ಲಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸಕ್ಕರೆ ಹಾಕಿದ್ಮೇಲೆ ಈ ಥರ ನಿಧಾನಕ್ಕೆ ತಿರುಗಿಸಿ. ನೆಕ್ಸ್ಟು ಸಕ್ಕರೆ ಎಲ್ಲ ಫುಲ್ ಕರಗಿದ್ಮೇಲೆ ಈ ಥರ ಸ್ವಲ್ಪ ನೀರಾಗುತ್ತೆ. ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸಿದ ತಕ್ಷಣ ನಿಮಗೆ ಒಂದು ಹೇರ್ ಕನ್ಸಿಸ್ಟೆನ್ಸಿ ಬರುತ್ತೆ. ಅದಾದಮೇಲೆ ನಿಮಗೆ ಸ್ವಲ್ಪ ಕಲರ್ಗೆ ನಿಮಗೆ ಸಾಫ್ರಾನ್ ನಾನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಯಾವುದೇ ರೀತಿಯ ಫುಡ್ ಕಲರ್ ಯೂಸ್ ಮಾಡ್ತಾಯಿಲ್ಲ. ಇಲ್ಲಿ ಸಾಫ್ರಾನು ಒಂದು ಪ್ಯಾಕೆಟ್ ಫುಲ್ ನಾನು ಹಾಕ್ಕೋತಾ ಇದ್ದೀನಿ. ಇದೇ ಕಲರ್ ಬರುತ್ತೆ, ಆರೆಂಜ್ ಕಲರ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು, ಮತ್ತು ಫ್ಲೇವರ್ಫುಲ್ಲಾಗೂ ಇರುತ್ತೆ. ನೋಡಿ, ಸಾಫ್ರಾನ್ ಹಾಕಿದ್ಮೇಲೆ ಆರೆಂಜ್ ಕಲರು, ಒಳ್ಳೆ ಆರೆಂಜ್ ಕಲರ್ ಬಂದಿದೆ. ತುಂಬ ಚೆನ್ನಾಗೂ ಕಾಣಿಸುತ್ತೆ ಮತ್ತು ಫ್ಲೇವರ್ಫುಲ್ಲಾಗೂ ಇರುತ್ತೆ. ನೆಕ್ಸ್ಟು ಇದನ್ನು ಆದಮೇಲೆ ಒಂದು ಸಪ್ರೇಟ್ ಬಾಣಲಿಲಿ ಒಂದು ಅರ್ಧ kg ತುಪ್ಪ ಹಾಕ್ಕೊಂಡು, ತುಪ್ಪ ಬಿಸಿ ಆದಮೇಲೆ ಒಂದು 200 ಗ್ರಾಮಷ್ಟು ಕಡಲೆ ಹಿಟ್ಟು ಎಂತಕ್ಕೆ ಹಾಕೋದಂದರೆ, ಕಡಲೆ ಹಿಟ್ಟು ಪರಿಮಳ ಕ್ಯಾರೆಟ್ ಹಲ್ವಾಗೆ ತುಂಬ ಹೆಚ್ಚಿಸುತ್ತೆ. ಜೊತೆಗೆ ಸಣ್ಣ ಪುಟ್ಟ ನೀರಿನ ಅಂಶ ಇರುತ್ತಲ್ಲ, ಅದನ್ನೆಲ್ಲ ಕೂಡ ಹಿಂಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಕಡಲೆ ಹಿಟ್ಟು ಹಾಕಿದ್ಮೇಲೆ ಕೈ ಬಿಡ್ದಂಗೆ ಸ್ವಲ್ಪ ತಿರುಗಿಸಿ, ಕಡಲೆ ಹಿಟ್ಟು ನೊರೆ ಅಂಶ ಎಲ್ಲ ನೀಟಾಗಿ ಹೋಗಬೇಕು. ಮತ್ತು ಅದ್ರ ಪರಿಮಳ ಬರುತ್ತೆ, ಪರಿಮಳ ಬರೋಂಗೆ ಉರಿಬೇಕು ಚೆನ್ನಾಗಿ. ತುಪ್ಪದಲ್ಲೇ ಕೂಡ ಅದನ್ನು ಉರಿಬೇಕು. ನೋಡಿ, ಈ ಥರ ತುಪ್ಪದಲ್ಲೆಲ್ಲ ಹುರಿದಾದ್ಮೇಲೆ ಅದಕ್ಕೆ ಒಂದು 3/4 kgಯಿಂದ 1 kg ಕೋವಾ, 3/4 kg ಕೋವಾ ನಾನು ಹಾಕ್ಕೋತಾ ಇದ್ದೀನಿ. 3/4 kg ಕೋವಾನ ಹಾಕಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಹೇಗೆ ಮಿಕ್ಸ್ ಆಗಬೇಕು ಅಂದರೆ, ಕಡಲೆ ಹಿಟ್ಟು ಜೊತೆಗೆ ಕೋವಾ ಎರಡೂ ಕೂಡ ನೀಟಾಗಿ ಮಿಕ್ಸ್ ಆಗಿಬಿಡಬೇಕು. ನೋಡಿ, ಈಗ ಆಲ್ಮೋಸ್ಟು ನೀಟಾಗೆಲ್ಲ ಮಿಕ್ಸ್ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು, ಒಂದು 2 ಮಿನಿಟ್ಸ್ ನೀಟಾಗಿ ಮಿಕ್ಸ್ ಆಗಿದ್ರೆ ಆವಾಗ ಫೈನಲಿ ಇದನ್ನು ಮಿಕ್ಸ್ ಆಗಿರುತ್ತೆ. ಈ ಮಿಕ್ಸ್ ಆಗಿದ ಮೇಲೆ ನಾವು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇದಕ್ಕೆ ಆ್ಯಡ್ ಮಾಡೋಣ. ಒಂಚೂರು ಮಿಕ್ಸ್ ಆಗಲಿ, ಇದೆಲ್ಲ ನೀಟಾಗಿ ಮಿಕ್ಸ್ ಆಗ್ತಾಯಿದೆ. ನೋಡಿ, ಈಗ ದ್ರಾಕ್ಷಿ, ಗೋಡಂಬಿ, ಬಾದಾಮಿ 3 ಕೂಡ ಹಾಕಿ ಇದೇ ತುಪ್ಪದಲ್ಲಿ ಇದ್ರ ಜೊತೆಗೆ ಫ್ರೈ ಆಗಬೇಕು ಚೆನ್ನಾಗಿ. ಸ್ನೇಹಿತರೆ, ನಮ್ಮ ಕ್ಯಾಟ್ರಿಂಗ್ ಸ್ಟೈಲ್ಗಳಲ್ಲಿ ಆಲ್ಮೋಸ್ಟ್ ನಾವು ತುಪ್ಪದಲ್ಲೇ ಉರಿಯೋದ್ರಿಂದ ಅದ್ರ ಪರಿಮಳನೇ ಹೆಚ್ಚಾಗುತ್ತೆ. ತುಂಬ ದಿನ ಇಡ್ಬೋದು, ಕೆಡೋದಿಲ್ಲ. ಕಸ್ಟಮರ್ಸು ಆಲ್ಮೋಸ್ಟು ಎಕ್ಸ್ಟ್ರಾನೇ ಮಾಡಿಕೊಡಿ ನಮಗೆ ಅಂತಲೂ ಕೇಳ್ತಾರೆ. ಯಾಕಂದರೆ ಅವರು ಒಂದು ವಾರ, ಒಂದು 10 days ಇಟ್ಕೊಂಡು ಕೂಡ ತಿನ್ಬೋದು. ಫ್ರಿಜ್ಗಳಲ್ಲಿ ಇಟ್ಕೊಂಡೆ ಏನೂ ಆಗೋದಿಲ್ಲ. ನೋಡಿ, ಈಗೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಈ ಮಿಕ್ಸ್ ಆದಮೇಲೆ ಇದನ್ನು ತೆಗೆದು ನಾವು ಕ್ಯಾರೆಟ್ ಏನು ಮಾಡಿಕೊಂಡಿದ್ವೋ ಅದ್ರ ಜೊತೆಗೆ ಮಿಕ್ಸ್ ಮಾಡೋಣ. ಅದ್ರ ಜೊತೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ. ಸ್ನೇಹಿತರೆ, ನಿಮ್ಮ ಮನೆಯ ಯಾವುದೇ ರೀತಿ ಫಂಕ್ಷನ್ಗಳಲ್ಲಿ
ಮದುವೆ ಸಮಾರಂಭ, ಗೆಟ್ ಟುಗೆದರ್ ಪಾರ್ಟೀಸು, ಬರ್ತ್ಡೇ ಪಾರ್ಟೀಸು, ಯಾವುದೇ ರೀತಿ ಶುಭ ಸಮಾರಂಭ ಇರಲಿ, ಯಾವುದೇ ರೀತಿ ಇರಲಿ ಫಂಕ್ಷನ್ಸ್ಗೆ ನಾವು ಎಲ್ಲ ರೀತಿ ಔಟ್ಡೋರ್ ಕ್ಯಾಟ್ರಿಂಗ್ಗಳನ್ನ ನಾವು ತಗೋತೀವಿ. ನಾವು ಮಿನಿಮಮ್ 50 ಜನದಿಂದ ಎಷ್ಟು ಜನಕ್ಕಿದ್ರೂ ಕೂಡ ಮಾಡ್ತೀವಿ. 50 ಜನದಿಂದ ಮೇಲ್ಪಟ್ಟು ಎಷ್ಟು ಜನಕ್ಕಿದ್ರೂ ನಾವು ಕಾಂಟ್ರಾಕ್ಟ್ ತಗೋತೀವಿ. ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ನಂಬರ್ನ ಕೂಡ ಡಿಸ್ಪ್ಲೇ ಮಾಡ್ತೀನಿ. ಅದಕ್ಕೆ ನೀವು ಫೋನ್ ಮಾಡಿ ನಿಮ್ಮ ಆರ್ಡರ್ಸ್ನ ಬುಕ್ ಮಾಡ್ಕೋಬೋದು. ಮತ್ತು ನಿಮ್ಮ ಕಮೆಂಟ್ಸ್ಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಮನೇಲಿ ಮಾಡಿ ಕ್ಯಾರೆಟ್ ಹಲ್ವಾ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೊಂದು ರೆಸಿಪಿ ಜೊತೆ ಖಂಡಿತ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.